ನನ್ನ ಮಗ ಹಿಂದ್ರಿಂದನ ಒಂದ್ ಜೀಬ್ ನೆಟ್ ಹಾಕಂತ ಕೈಲಿ ತಿನ್ನಕ್ ಹೇಳ್ತೇನೆ ನೋಡುವ. ಹಾಕ್ಲಿಲ್ಲ ಅಂತಂದ್ರ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬೆಲೆ ಇಷ್ಟೇನ ಅಂತ ಬ್ಲಾಕ್ ಮೇಲ್ ಮಾಡ್ತಾನ. ನಿಮ್ಮಿಂದೇನೆ ನೆಟ್ ಖಾಲಿ ಮಾಡೋಂಥದ್ದು ಏನ್ ನೋಡಿದ? ಮೋಸ್ಟ್ಲಿ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ಬೇಕು. ಏನ್ ಸ್ಟಾರ್ಟ್ ಮಾಡಿ ವಿಡಿಯೋ ನೋಡಕ್ಕ 12 ಗಂಟೆ ನೋಡುವಂತ ವಿಡಿಯೋ ಯಾವ? ದೊಡ್ಡ ಭಕ್ತಿ ಪಿಕ್ಚರ್ ಮಗ, ದೊಡ್ಡ ದೊಡ್ಡ ಭಕ್ತಿ ಪಿಕ್ಚರ್. ನಾನ್ ನೋಡ್ಲಾರಂತೂ ಭಕ್ತಿ ಪಿಕ್ಚರ್ ಯಾವ್ದು? ಹೌದ್ರ ಹೆಸರು ಹೇಳ. ಗೊತ್ತಿದ್ದಕ್ಕೆ ಹೇಳ್ಕೊತೀನಿ, ಗೊತ್ತಿಲ್ಲ ಮಗ. ಅದು ಎದ್ದೇಳು ಮಂಜುನಾಥ ಅಂತೇಳಿ ಭಕ್ತಿ. ಎಲ್ಲ ಹುಡುಗರು ಮಲ್ಕೊಂಡು ಹಾಕಿ ಮುಂಚೆ ಕಂಪಲ್ಸರಿ ನೋಡ್ಬೇಕು. ಭಕ್ತಿ ಜಾಸ್ತಿ ಹಿಂಗೈತಿ, ಮುಂಜಾನೆ ನೋಡಿಬಿಟ್ಟಾವ. ರಾತ್ರಿ 10 ಗಂಟೆಗೆ ಅದ ಪಿಕ್ಚರ್ ನೋಡ್ದಂತ ಆಕ್ಷನ್ ನಂಗೆ ಮತ್ತೆ ಅದ ಪಿಕ್ಚರ್ ನೋಡ್ತಾನೆ. ಎಲ್ಲ ಕುನ್ನಿ ಅಂತ ದೊಡ್ಡ ಭಕ್ತದನ ಅಲ್ಲಿ ಅವ. ರಾತ್ರಿ 10 ಗಂಟೆಗೆ ನೆಟ್ ಹಾಕ್ಸ್ಕೊಂಡು ಬೆಳಗ ಮುಂಜಾನೆ 6 ಗಂಟೆಗೆ ನೆಟ್ ಖಾಲಿ ಮಾಡಂತ ಆ ದೊಡ್ಡ ಭಕ್ತಿನ ಹೆಸರು ಏನ್ ಹೇಳಲೆ? ಅದು ಬಿದ್ದಿದ್ದೆ ಅವರು ಫೋನ್ಯಾಗಿರೋ ನೆಟ್ ಖಾಲಿ ಮಾಡ್ಲಿಲ್ಲ ಅಂದ್ರೆ ನನಗೆ ಎದ್ದಳಕ್ಕೆ ಮನ್ಸೇ ಬರಲ್ಲ. ಅದಕ್ಕೆ ನನ್ನ ಹೆಸರು ಜವಾರಿ ಆಗಿದ್ರೆ ಎಲ್ರು ಪ್ರೀತಿಯಿಂದ ನೆಟ್ ಪಿಶಾಚಿ ನೆಟ್ ಪಿಶಾಚಿ ನೆಟ್ ಪಿಶಾಚಿ ಅಂತ ಇರ್ತಾರೆ. ನನಗೆ ಅಂತ ದೊಡ್ಡ ಕೋರಿಕೆ ಏನಿಲ್ಲ. ನನ್ನ ನೆಟ್ ಖಾಲಿ ಆದಾಗ 1 GB ನೆಟ್ ಹಾಕಿದ್ರೆ ಸಾಕು, ಅವ್ರನ್ನ ನಾನು ದೇವ್ರಂತ ಪೂಜೆ ಮಾಡ್ತೀನಿ. ಈಗ ಫೋನ್ಯಾಗ ನೆಟ್ ಖಾಲಿ ಆಗಂಗ ಐತಿ, ದಯವಿಟ್ಟು 1 GB ನೆಟ್ ಹಾಕ್ರಣ. ನೆಟ್ 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 ಇವಾಗ ಖಾಲಿ ಆಗ್ಬೇಕ ನೆಟ್? ಅವನ್ ಕೇಳಮ್ಮಂದ್ರ ಅವ್ನ ನೆಟ್ ಹಾಕಿ ತಾಸಾಗಿಲ್ಲ, ಕೇಳಿದ್ರ ಚಪ್ಪಲ ಹರಿತಾವ. ಮರುಭೂಮಿಯಾಗ ವಯಸ್ಸಿ ಸಿಕ್ಕಂಗಾತ್, ಬಿಟ್ಟಿ ನೆಟ್ ಆದ್ರ ನಾವೆಷ್ಟಾರ ಯೂಸ್ ಮಾಡ್ತೀವಿ. ಈಗ ಕೇಳಿದ್ರ ಚೀಪಾಗಿ ನೋಡ್ಬಿಡ್ತಾನ. ಸ್ವಲ್ಪ ಶೋ ಮಾಡಿ ಆಮೇಲೆ ಕೇಳಮ್. ಯಾವ ನಾಯಿಗೆ ಬೇಕೋ ನಿನ್ನ ಹಾಟ್ಸ್ಪಾಟ್ ಅಂತೆ ಹಾಟ್ಸ್ಪಾಟ್. ಯೋಚನೆ ಮಾಡು. ಹಾನ್ ಮಾಡ ಮಗ. ಯಾವ ನಾಯಿಗ್ ಬೇಕು ನನ್ನ ಹಾಸ್ಪಟ್ ಅಂತ ಹಾಸ್ಪಟ್. ಶೋ ಮಾಡ್ತೀಯ? ಶೋ ಮಾಡಿರೋ ಶೋ ಮಾಡು. ಓ ನೀನು ಇವಾಗ ನೆಟ್ ಖಾಲಿ ಆಗ್ಬೇಕಾಯ್ದ. ದೋಸ್ತ ಫೋನ್ ಹಚ್ತಾಡಿ. ಫೋನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳಪ್ಪ. ಇನ್ನೇನು ಫೋನ್ ಎತ್ತೀನಿ, ಸ್ವಲ್ಪ ವೇಟ್ ಮಾಡಿ ಆಯ್ತಾ? ಎತ್ಲಾ? ಯಾಕಪ್ಪ ಮಗ, ನಾನ್ ಕೇಳ್ಪಟ್ನೆ ಏನೋ ಡ್ರೀಮ್ ಅಲ್ಲಿ 1 ಲಕ್ಷ ಗೆದ್ದೆ ಅಂತಲ್ಲ. ಯಾರ ಸುಳ್ಳು ಹೇಳಿರ್ಲಿ, ಗೆದ್ದಿಲ್ಲ ನಾನು. ಬರೀ ಇರೋದು 50 ರೂಪಾಯಿ ಐತಿ ನಾನು ಅಕೌಂಟ್. ಏನ 50 ರೂಪಾಯಿ ಐತೆ? ಹಂಗಾದ್ರೆ ಒಂದ್ ಕೆಲಸ ಮಾಡು, ನನಗೆ 19 ರೂಪಾಯಿ ನೆಟ್ ಹಾಕ್ಬಿಡಲ್ಲ. ಮಕ್ಳು ಅಯ್ಯೋ ಅನ್ಸ್ತಾರ, ದೇವ್ರ ಒಳಗೆ ಮಾಡ್ಕೊಂಡು ನಮ್ಮ ಹೊಟ್ಟೆ ಓದಿಸಿದ್ರೆ. ಓಯ್, ನಮಗೆ ಇವೆಲ್ಲ ಬೇಡ, ಸುಮ್ನೆ ಮುಚ್ಕೊಂಡು ನೆಟ್ ಹಾಕ. ಲೇ, ಇನ್ನೂ ಒಂದು ತಾಸಿಗೆ ನೀನು ನೆಟ್ ಬರ್ತಿಲ್ಲ, ಮತ್ತೆ ಯಾಕಲೇ ನಾನು ಕೇಳ್ತೆ? ಇವನೇನು ಹಿಂಗಂದ್ಬಿಟ್ಟು ಈಗ ಯಾರನ್ನಪ್ಪ ನೆಟ್ ಕೇಳೋದು ಇಷ್ಟೊತ್ನಾಗ? ಟೈಮ್ ನೋಡಿದ್ರ 11:30 ಆಗೈತಿ. ಇವತ್ತೊಂದು ದಿನ ಏನು ಮಾಡೋಣ ಆದ್ರೂ ನೆಟ್ಟು ಹಾಕ್ಸಿಗಬೇಕು. ಮಾಮ 1 GB ನೆಟ್ ಹಾಕ.
ಮಾಮ ನಾಗೈತಲ್ಲ ಇವಾಗ ಒಂದ್ ಜೀವ ನೆಟ್ಟಾಕ ನಾಲ್ಕು ಸಮಿತಿ ನೆಟ್ ಹಾಕ್ಬೇಕನ ಎಲ್ಲಿಂದ ಬಂದ್ ನಾಕೊಡಿ ಅರ್ಥ ಆಗುತ್ತಿಲ್ಲ ನನಗೆ ಯಾಕೆ ಮಾಮ ಇನ್ನೇಲೆ ಒಂದ್ ಜೀವ ನೆಟ್ಟಾಕ ನಟ್ಟು ಮಾಮ ದುಃಖದಾಗ ಇದೆಯಲ್ಲ ಈಗ ಒಂದ್ ಜೀವ ನೆಟ್ಟಾಕ ಆಗಲ್ಲ ನೆಟ್ ಹಾಕ್ತಾರ ಪ್ಲೀಸ್ ಕೈ ನೀಟ್ ಆಗಲ್ಲ ಹಂಗ ಮಾಡ್ಬಾ ಮಾಮ ಏಯ್ ಓದ್ತಾ ಇಲ್ಲ ನೆಟ್ ಬೇಕ ನೆಟ್ ಮಾಮ ನೋಡ ಏಯ್ ಓದ್ತಾ ಇಲ್ಲ ಒಂದ್ ಜೀವ ನೆಟ್ಟಾಕ ಬರ್ತೀನಿ ಈಗ ಹಾಕ ಏ ಆಗಲ್ಲ ತಡೆ ಒಂದ್ ನಿಮಿಷ ಇರ ಈಗ ಹಾಕ್ಬಿಡು 10 ನಿಮಿಷ ತಡ್ಕೊಂಬಿಡು ಇಲ್ಲೇ ಇರ ನಾನು ಬರ್ತೀನಿ ಏ ನೀನ್ ಒಳಕ್ ಹೋದ್ರೆ ಎಷ್ಟು ಗಂಟೆಗೆ ಬರ್ತಿ ಗೊತ್ತಿಲ್ಲ ಮೊದ್ಲು ಒಂದ್ ಜೀವ ನೆಟ್ಟಾಕ ಏಯ್ ಎಷ್ಟು ಫೋನ್ ಇದೆ ಎಷ್ಟು ಬೇಡ ಎಷ್ಟು ಬೇಡ ನೆಟ್ ಹಾಕಿ 2 ತಾಸು ಆಗಲ್ಲ ಅಲ್ಲಿ ನೆಟ್ ಹಾಕಂತ ಮೆಸೇಜ್ ಹಾಕ್ಯಾನ ಮಾತಾಡಿ ಯಾಕೆ ಇಲ್ಲಿ ಎದ್ದುಂಟಿಲ್ಲ ಯಾಕ ನೆಟ್ ಮೆಸೇಜ್ ಜನ್ಮ ಜಾಲ ಇಟ್ಬಿಡ್ತೀನಿ ಇವತ್ತು ಅವನಲ್ಲಿ ನಾನು ಇವನ್ ಹೋಗ ರಬ್ಸ ನೋಡಿದ್ರ ಆ ನೆಟ್ ಪಿಚಾಚಿ ಕೊಲೆ ಆಗಂಗಿದೆ ಇವತ್ತು ಅವನ್ ತಡಿಬೇಕಂದ್ರ ನಾನು ಈಗ ಅಲ್ಲಿರ್ಬೇಕು ಒಂಜಿ ನೆಟ್ಬೇಕಂತ ಹಾಕಣ ಒಂದ್ GB ನೆಟ್ ಹಾಕದ ಏನಾರ ಕುಡಿತಿದ್ರ ಇಷ್ಟೊತ್ತಿಗೆ ಒಂದು ಐಫೋನ್ ಅಥವಾ ನಾನು ಅದಣ್ಣ ಮುಖೇಶ್ ಅಂಬಾನಿ ಅವನಿಗೆ ಸಾಲ ಕೊಟ್ಬಿಡ್ತಿದ್ನಿ ನೆಟ್ ಹಾಕ್ಲಿಲ್ಲ ಅಂದ್ರ ಫ್ರೆಂಡ್ಶಿಪ್ ಕಟ್ಟು ಅಂತಿದ್ದಲ್ಲ ಇವಾಗ ನಾನೇ ನೋಡೋ ಸೈಡೆ ಇವತ್ತಿನ ಫ್ರೆಂಡ್ಶಿಪ್ ಕಟ್ ಇವತ್ತಿನ ನಿಂದ ಏನಂದ್ರ ನೆಟ್ ಅಂದೆ ಹಳೆಯ ಚಪ್ಪಲಿಗೆ ಸಗಣಿ ಹಚ್ಚಿ ಹೊಡ್ತೀನಿ ಎಲ್ಲದಕ್ಕೂ ಜಗಳ ಒಂದೇ ಕಾರಣ ಅಲ್ಲ ಸೊಲ್ಯೂಷನ್ ಇರುತ್ತೆ ಕುಂತ್ಕೊಂಡ್ ಮಾತಾಡೋಣ ಎದಕ್ಕೆ ಜಗಳ ಆಡೋದು ಶಾಂತರಿಂದ ವರ್ತಿಸ್ಬೇಕು ಸಭೆಗೆ ಭಂಗಮಾನ ಮಾಡೋದಲ್ಲ ಅಂಗಮಾನ ಮಾಡಬೇಕು ಯಾವನಣ್ಣ ಇವನ್ ಸೆಡೆ ಒಡೆ ಮಾರ ಸೆಡೆ ಇದ್ದಂಗ ಅವನಲ್ಲ ಏನೇನೋ ಮಾತಾಡಿ ಹೋದ್ನಲ್ಲ ಉತ್ಸವ ಇವಾಗ ಡಾಟಾ ಮತ್ತೆ ಹಾಕ್ಲಿಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಅಷ್ಟೇ ವೇಟ್ ಮಾಡಿ ಏನಣ್ಣ ಒಂದೇ ಮೆಸೇಜ್ ಅಷ್ಟು ಮಂದಿ ಫಾರ್ವರ್ಡ್ ಮಾಡಕತ್ತಿಯಲ್ಲ ಲೇ ಒಂದ್ ಗಿಡದಾಗ ಮಾವಿನ ಹಣ್ಣು ಇರ್ತಾವ ಒಂದ ಕಲ್ಲಿಗೆ ಬೀಳ್ತಾವ ನಾವು 5-6 ಕಲ್ಲು ಒಗಿಬೇಕು ಹಂಗ ಕಾಂಟ್ಯಾಕ್ಟ್ನಾಗಿರೋ ಒಂದ್ 10 ರಿಂದ 15 ಜನ ಕಳ್ಸಿದೀವಿ ಅಂತ ತಿರ್ಗ 1 GB ನೆಟ್ ಹಾಕಂತ ಯಾವ್ದಾರ ಒಂದ್ ಬಕ್ರ ಬಿದ್ದ ಬೀಳ್ತೈತಿ ಥಿಂಕ್ ಮಾಡಲೇ ಅಣ್ಣ ವಾಟ್ ಎ ವಿಷನ್ ಅಣ್ಣ ವಾಟ್ ಎ ಥಾಟ್ ವಾಟ್ ಎ ಪರ್ಸನ್ ಅಣ್ಣ ಇವನ್ ವಾಟ್ ಎ ಪರ್ಸನ್ ವಾಟ್ಸಪ್ ಟು ಯು ಅಣ್ಣ ವಾಟ್ಸಪ್ ಟು ಯು ಯಾರಿಂದನೂ ಮಾಡಕ್ ಸಾಧ್ಯ ಇಲ್ಲ ಸುದೇ ಇದಕ್ಕೇನಂತೀಯ ಅಣ್ಣ ಇಷ್ಟ ಐಡಿಯಾ ಕೊಟ್ಟಲ್ಲ ನಾಳೆ ನೋಡ ನಾಳೆ ಅಂದ್ರೆ ರೊಚ್ಚಿಗೆ ಎದ್ದು ಬಿಡ್ತೀವಿ ನೀನು ರೋಚಿಗೆ ಬಿಡು ಆತ ಇವನ್ ಮಾತು ಕೇಳ್ಬಿಟ್ರ ಯಾರದಾರ ಮನೆ ಮಠ ಮುಚ್ಚಿ ಬಿಡ್ತಾನ ಅಡ್ಬಿದೆ ದೇವ್ರು ಸ್ವಲ್ಪ ತಡ್ಕರಿ ತಡ್ಕಬೇಕು ನೀವು ನಮ್ಗಳು ಕೇಳಬೇಕು ವಿಡಿಯೋ ಮಾಡೋಕ್ಕೆ ಇನ್ನೂ ಹಲವಾರು ಎಕ್ವಿಪ್ಮೆಂಟ್ಸ್ ಬೇಕಾಗಿದ್ದಾವೆ ಪಕ್ಕದಲ್ಲಿರೋ ಈ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ₹1 ಡೊನೇಟ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಏಯ್ ₹1 ಕೇಳ್ತಾರಲ್ಲಿ ಯಾರು ನಮ್ಮ ವ್ಯೂವರ್ಸ್ ಏನೋ ಹುಚ್ಚರು ಮಾಡಿ ಏನು ₹1 ₹2 ಹಾಕೋರಲ್ಲ ಅವ್ರು ₹30-40 ಕಳಿಸ್ತಾರಲ್ಲ ಕಳ್ಸಬೇಕು ನೀವು ನಾ ಅಂದಮೇಲೆ ಕಳಿಸ್ತಾರೆ ಬಿಡು ಅವ್ರು ₹1 ಕೇಳ್ಬಿಡ ಜೈ ಹಿಂದ್.